ಇದ್ದೀವಿ. ಕಾರು ಸ್ಕ್ರಾಚ್ ಮಾಡಿಸ್ಬಿಟ್ರು ನಮ್ಮ ಬೇಬಿ ನೋಡ್ಬೇಕು ಅಂತ ಯಾರೋ ಸೊ ಇಲ್ಲೇ ಒಂದು ಟಚ್ ಆಯಿತು. ಒಂದು ಕಡೆ ಬಿಸಿಲು, ಒಂದು ಕಡೆ ಮಳೆ, ನೆಕ್ಸ್ಟ್ ಲೆವೆಲ್ಲು. ಸೊ ಕ್ಲೈಮೇಟ್ ಅಂತೂ ಚಿಂದಿದೆ ಗೈಸ್. 105 acres ಅಲ್ಲಿ ಓಪನ್ ಇರೋದು ಬರೀ 3 ವಿಲ್ಲರ್ಸ್. ಈ ಥರ ಇದೆ, ಸಿಕ್ಕಾಪಟ್ಟೆ ಸ್ಕೇರಿ ಆಗಿದೆ ಗೈಸ್. ಈಗ ಹೊರಡ್ತಾ ಇದ್ದೀವಿ. ಎಸ್ ಬೇಬ್. ಹಾಂ, ನೆನ್ನೆ ನೈಟ್ ಎಲ್ಲ ಇವರು ಕಾರ್ಡ್ಸಲ್ಲಿ 2000 ಎಷ್ಟು 2800 ವಿನ್ ಆಗ್ಬಿಟ್ಟು, ಅದು ₹0 ನಮ್ದೇ ಅಮೌಂಟ್ ಎತ್ಕೊಂಡು ವಿನ್ ಆಗ್ಬಿಟ್ಟು ಆ ದುಡ್ಡನ್ನ ಮಾತ್ರ ನಮ್ ಕೈಗೆ ಬೆಳಗ್ಗೆ ಅಲ್ಲಿ ಇಟ್ಟಿದ್ರಲ್ಲ ಟೇಬಲ್ ಮೇಲೆ ನಾನು ಎತ್ಕೊಂಡ್ರೆ ದಟ್ ಈಸ್ ಮೈ ಮನಿ ಅಂತ ಹೇಳಿ ಅದಕ್ಕೆ ಕರೆಕ್ಟ್ ಮಾಡ್ತಾವಳೆ. ಓಕೆ ಗೈಸ್, ನಾವು ಈಗ ತಿಂಡಿ ಮಾಡ್ಕೊಂಡು ಅಯಾತಾನಾಗ ಹೋಗ್ತಾ ಇದ್ದೀವಿ ಗೈಸ್. ಆ್ಯಕ್ಚುಲಿ ಕಾರು ಸ್ಕ್ರಾಚ್ ಮಾಡಿಸ್ಬಿಟ್ರು ನಮ್ಮ ಬೇಬಿ ನೋಡ್ಕೊಂಡಿರಾ. ಬೆಳಗ್ಗೆ ಫುಲ್ಲು ಟೈಟ್ ನೆಕ್ಸ್ಟ್ ಲೆವೆಲ್. ಬಟ್ ಬಾಡಿ ಗೇಜ್ ಅಂತೂ ಸ್ಟ್ರಾಂಗ್ ಇದೆ ಗೈಸ್. ಹೊಡೆದಿರೋ ಪ್ರೆಷರ್ ನೋಡಿ ನೆಕ್ಸ್ಟ್ ಲೆವೆಲ್ಲು. ಬಟ್ ಏನೂ ಆಗಿಲ್ಲ. ಸೊ ಇಲ್ಲಿ ಉಳ್ಕೊಂಡಿದೆ, ಗೊತ್ತಿಲ್ಲ ಗೈಸ್. ನೋಡಿ ಈ ಥರದ್ದು ಟೈರ್ಗೆ ಇದಾಗಿದೆ. ನೋಡಿ ಗೈಸ್, ಸೊ ಈಗ ಹಾಕ್ತಿದ್ದಾರೆ. ನಾವೀಗ ಕೂರ್ಗಲ್ಲಿದ್ದೀವಿ. 2 ಪಂಚರ್ ಆಗಿತ್ತಾ? ಓಕೆ, ಅರ್ಧ ಹೋಗಿದ್ದು ಒಂದು ಫುಲ್. ಓಕೆ ಗೈಸ್, ಒಂದು ಫುಲ್ ಹೋಗಿದೆ, ಒಂದು ಅರ್ಧ ಹೋಗಿದೆ. ಇಲ್ಲಂತೂ ಸಿಕ್ಕಾಬಿಟ್ಟು ಆರೆ ನೋಡಿದ್ದಾರೆ ಗೈಸ್. ಊರಿಗೆ ಬಂದರೆ ಹುಷಾರಾಗಿರಿ. ಇವರೆಲ್ಲ ನೋಡ್ಕೊಂಡು ಆರಾಮಾಗಿ ನಿಂತ್ಬಿಟ್ಟಿದ್ದಾರೆ ಇಲ್ಲಿ. ಏನು ಮಾಡ್ತಿದ್ಯಾ ಬ್ರಾ? ಹೊಟ್ಟೆ ಹಸಿತಾ ಇಲ್ವಾ? ಸರ್ ವೆದರ್ ನೋಡಿ ಹೆಂಗಿದೆ, ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದೀನಿ. ಈಗ ವೆದರ್ ಅಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿ. ಕಾರ್ ಬೇರೆ ಪಂಚರ್ ಆಗಿದೆ. ಕಾರ್ ಪಂಚರು, ಇಲ್ಲೇ ಒಂದು ಟಚ್ ಆಯಿತು. ಏನೇನೋ ನಡೀತಾ ಇದೆ. ಏನಂತೀರಾ? ಏನು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಮುಂದೆ ಹೋಗ್ಬೇಕಷ್ಟೇ. ಏನು ಮಾಡೋದು ಗೈಸ್, ಇವರು ಎಂಥವ್ರಂದರೆ, ನಾನು ಇವರೆಲ್ಲ ದೋಸೆ ಹೇಳ್ಬಿಟ್ಟು ನನಗೆ ಅನ್ನ ಸಾಂಬಾರು ಹೇಳಿದ್ದಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ಥೋ ನಿಮ್ಮ. ಆ್ಯಕ್ಚುಲಿ ಬೇರೆ ಸಿಗುತ್ತೆ. ಇವ್ರು ಹೇಳಿದ್ದು ನನಗೆ ಏನಿದ್ರು ಓಕೆ, ನಂಗೆ ಅನ್ನ ಸಾರು ಓಕೆ ಅಂದ್ರು, ಅದಕ್ಕೆ ಅನ್ನ ಸಾರು ಅಂತ ಹೇಳಿದ್ವಿ. ಆಂಟಿಗೆ ಎಲ್ಲರೂ ದೋಸೆ ಕೊಡ್ತಿದ್ದೀರಾ ತಾನೆ? 1 2 3 4. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಯಾಕಕ್ಕ ಇಲ್ಲಲ್ಲ ಹೀಗೆ? ಫ್ರಸ್ಟ್ರೇಷನ್ ಆಗಿದ್ದಾರೆ, ಇಲ್ಲಾಂದ್ರೆ ತಿಂಡಿನೂ ಸಿಗಲ್ಲ. ಅನ್ರೆಸ್ಪೆಕ್ಟ್ ಬ್ರಾ. ಗೈಸ್, ಹೆಂಗೋ ಬಿಸಿ ಮಾಡಿಕೊಟ್ಟಿದ್ದಾರೆ. ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಗೈಸ್, ಇಲ್ಲಿ ಸನ್ ರೂಫ್ದು ಪ್ರಾಬ್ಲಮ್ ಏನಂದರೆ, ಎದ್ದಿದ್ರೆ ಆ ಮಳೆಗೆ ಆಟೋಮೆಟಿಕ್ ನೋಡ್ಬೇಕು. ಇವಾಗ ಕ್ಲೋಸ್ ಆಗ್ತಾ ಇಲ್ಲ. ನಾನು ನಿಂತ್ಕೊಳಕ್ಕೆ ಭಯ ಆಗ್ತಿದೆ ಗೈಸ್. ಆಗ್ಲೇ ಗೈಸ್ ಇವ್ರ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ರು, ಅದು ಆಟೋಮೆಟಿಕ್ ಕ್ಲೋಸ್ ಆಗ್ಬಿಟ್ಟಿತ್ತು. ಇವಾಗ ಕ್ಲೋಸ್ ಆಗ್ತಲ್ಲ ನೋಡು. ಲುಕ್ ಅಟ್ ದ ವ್ಯೂ ಗೈಸ್. ಅಲ್ಲಿ ನೋಡಿ, ಫಾಗ್ ನೋಡಿ ಹೆಂಗಿದೆ ಅಂತ. ಗೈಸ್ ನೋಡಿ, ಫಾಗ್ ಮಾತ್ರ ಕ್ರೇಜಿ ಆಗಿದೆ. ಗೈಸ್, ಇಲ್ಲಂತೂ ನೆಕ್ಸ್ಟ್ ಲೆವೆಲ್ ಇದೆ. ಒಂದು ಕಡೆ ಬಿಸಿಲು, ಒಂದು ಕಡೆ ಮಳೆ, ಕ್ರೇಜಿ. ಇಲ್ಲೆಲ್ಲ ನೋಡ್ಬೋದು. ಸೊ ಫಾಗ್ ಒಂದು ಕಡೆ ಸಿಗೋಬಿಟ್ಟೆ ಚೆನ್ನಾಗಿದೆ ಗೈಸ್. ಮಸ್ಟ್ ವಿಸಿಟೆಡ್ ಪ್ಲೇಸಸ್ ಇದೆಲ್ಲ. ಸೊ ಗೈಸ್, ಅಯಾತಾನಾಗ್ ಬಂದ್ವಿ ಫೈನಲಿ. ಗೈಸ್, ಆ್ಯಕ್ಚುಲಿ ಈಗ ಅಯಾತಾನಾಗೆ ರೀಚ್ ಆದ್ವಿ. ಪಾರ್ಕಿಂಗ್ ಸ್ಟ್ರೈಟ್ सर 500 मीटर रिसेप्शन पे जाइए. ओके. सो
ಏನೋ ಅನ್ಕೊಂಡ್ವಿ ಬಟ್ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ. ಇಷ್ಟೆಲ್ಲ ಹಾಳಾಯ್ತು ನೋಡಕ್ಕ. ಲುಕ್ ಅಟ್ ದ ಡೆಪ್ತ್ ಅಲ್ಲೋಡು ನೆಕ್ಸ್ಟ್ ಲೆವೆಲ್. ಓ ಮೈ ಗಾಡ್. ನೋಡಿ ಆಟೋಮೆಟಿಕ್ ಬ್ರೇಕ್ ಆಗ್ತದೆ. ಸೊ ಎಂಟ್ರಿ ಆಗ್ತಿದ್ದೀವಿ ಗೈಸ್ ಆಯಾತಾನಾಗೆ. ಗೈಸ್ ಇಲ್ಲಿ ವೆಲ್ಕಮ್ ಎಲ್ಲ ಮಾಡ್ತಿದ್ದಾರೆ. ಆಯತಾನಲ್ಲಿ ವೆಲ್ಕಮ್ ಹೆಂಗಿದೆ ನೋಡಿ, ಕ್ರೇಜಿ ಇದೆ. ಹೌದು. ಸೊ ಇಲ್ಲಿ ಲೊಕೇಶನ್ ಅಂತೂ ಸೂಪರ್ ಆಗಿದೆ. ಹೌ ಇಸ್ ಎಂಟ್ರಿ? ಸಖತ್ತಾಗಿದೆ ಆ ಸೌಂಡ್ ನೋಡಿ. ಸೊ ಹೌ ಇಸ್ ಇಟ್ ಬೇಬ್? ಇಷ್ಟ ಆಯ್ತಾ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇವತ್ತು ಅಯ್ಯತ್ತನಾಗಿ ಬಂದಿದ್ವಿ. ಲೈಕ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ. ಆ ಸೌಂಡ್ ಅಬ್ಸರ್ವ್ ಮಾಡ್ಬೋದು. ಹೌ ಇಸ್ ಇಟ್? The weather is awesome. Everything about Ayatana is awesome. ನಾವಿನ್ನೂ ಹೋಗೇ ಇಲ್ಲ ಗೈಸ್. ಇದು ಇನ್ನೂ ರಿಸೆಪ್ಷನ್ ಅಲ್ಲಿ ಇದ್ದೀವಿ. ಸೂಪರ್ ಆಗಿದೆ. 105 acres ಅಲ್ವಾ? 105 acres ಅಲ್ಲಿ ಮಾಡಿರೋದು. ಸೊ ತುಂಬ ಚೆನ್ನಾಗಿದೆ. ನೀವ್ಯಾರನೋ ಅಯ್ಯತ್ತನಾಗಿ ವಿಸಿಟ್ ಮಾಡಿ. ಸೊ ಕ್ಲೈಮೇಟ್ ಅಂತೂ ಈ ಟೈಮಲ್ಲಿ ಬಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇಲ್ಲಿಂದ ಇವಾಗ ರೂಮ್ಗೆ ಚೆಕ್-ಇನ್ ಆಗ್ತಿದ್ದೀವಿ. ಸೊ ಇವರಂತೂ ನೆಕ್ಸ್ಟ್ ಲೆವೆಲ್ ಫೋಟೋಸ್ ತೆಗೆಸ್ಕೊಳೋದ್ರಲ್ಲಿ ಇದು ಫೋಟೋಸ್ ಅಂತ. ಓಕೆ ಐ ವಿಲ್ ಟೇಕ್ ಮೈ ಬ್ಯಾಗ್. ಸೊ ಬ್ಯಾಗ್ ಎಲ್ಲ ಇಲ್ಲ ಬಿಟ್ಟಿದ್ದಾರೆ. ಸೊ ಕ್ಲೈಮೇಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇದು ಫುಲ್ ವಿಡಿಯೋ ನಿಮಗೆ ನಮ್ಮ ಯೂಟ್ಯೂಬಲ್ಲಿ ಸಿಗುತ್ತೆ. ನಮ್ಮ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೋದು. ಇದೇ ನಮ್ಮ ಕವರ್ ಇದರಲ್ಲಿದೆ. ಲಗೇಜಾ? ನಾನು ಹಿಂದೆ ಹತ್ಕೊತೀನಿ. ಬೇಬ್ ಇಲ್ಲಿ ಹಸ್ಬೆಂಡು ವಾಟರಲ್ಲಿದ್ದಾರೆ. ಸ್ವಲ್ಪ ಸೆನ್ಸ್ ಬೇಡವಾ ಛತ್ರಿ ಹಿಡಿಬೇಕು ಅಂತ. ಕಮ್ಮಿಂಗ್ ಹಿಡಿತಾ ಇದ್ದೀನಪ್ಪ. ಬನ್ನಿ ಹಿಂದೆ ಕುತ್ಕೊಳ್ಳೋಣ. ನಾವು ಹಿಂದೆ ಕುತ್ಕೊಳ್ಳೋಣ. ಹಾಂ ನಮ್ಗಲ್ಲಿ ಬೇಕಾಗುತ್ತಲ್ಲ. ಇಲ್ಲಿಂದ ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಹೌ ಯು ಫೀಲಿಂಗ್? ವಾವ್ ಇಟ್ಸ್ ಅಮೇಜಿಂಗ್. ಸೊ ಕ್ಲೈಮೇಟ್ ಅಂತೂ ಚಿಂದಿದೆ ಗೈಸ್. ಬೇಬ್ ಬ್ರೋ ಹೆಂಗಿದೆ ಕ್ಲೈಮೇಟ್? ಕ್ಲೈಮೇಟ್ ತುಂಬ ಚೆನ್ನಾಗಿದೆ. ಹೇಗೆ ಅನ್ನಿಸ್ತಿದೆ ಅಯ್ಯತ್ತನ? ಚೆನ್ನಾಗಿದೆ. ಜಿಪ್ ಲೈನ್ ಬಿಡ್ತಾ ಇಲ್ವಂತೆ, ನೋಡ್ಬೇಕು. ಮಳೆ ಏನಾದರೂ ಕಮ್ಮಿ ಆದರೆ ಬಿಡ್ತಾರೆ ಗೈಸ್. ಇಲ್ಲಿ ಜಿಪ್ ಲೈನ್ ಬಿಡ್ತಾ ಇಲ್ಲ ಗೈಸ್. ಏನಕ್ಕೆ ಅಂದರೆ ಮಳೆ ತುಂಬ ಇರೋದ್ರಿಂದ. ಸೊ ಅದು ಮಳೆ ಏನಾರ ಕಡಿಮೆ ಆದರೆ ಬಿಡ್ತಾರಂತೆ. ಸೊ ನೋಡು ಎಷ್ಟು ಲವ್. ನೀನಿದೆಯಾ? ಯಾರು ಅವ್ರ ಹಸ್ಬೆಂಡ್ ಲವ್ ತೋರಿಸ್ತಾ ಇರೋದು? ನೀವೆಲ್ಲಿ ತೋರಿಸ್ತಾ ಇದ್ದೀರಾ? ವೈಫ್ ತೋರಿಸ್ಬೋದಲ್ವಾ? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಬಾ ಬಾ ಬಾ. ಹೇಳಿ ಗೈಸ್ ನೋಡಿ, ಅವ್ರ ಹಸ್ಬೆಂಡ್ ಎಷ್ಟು ಕೂಲಾಗಿ ಇಟ್ಕೊಂಡಿದ್ದಾರೆ. ನಮ್ಮ ವೈಫ್ ಇದ್ದಾಳೆ, ಛತ್ರಿ ಹಿಡಿಯಲ್ಲ ಏನಿಡಲ್ಲ. ಹೇಳಿ ಹಸ್ಬೆಂಡ್ ಇಟ್ಕೊಂಡಿದ್ದಾರೆ ಅಂದಮೇಲೆ ಹಸ್ಬೆಂಡ್ ರೆಸ್ಪಾನ್ಸಿಬಿಲಿಟಿ. ಅಂಬ್ರಲ್ಲ ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲೇ ಇದೆ. ಬನ್ನಿ ಸರ್. ಓಕೆ ಗೈಸ್ ಇವಾಗ ಚೆಕ್-ಇನ್ ಆಗ್ತಿದ್ದೀವಿ. ಕಾರ್ಡ್ ಈಗ ಎಂಟ್ರಿ ಆದ್ವಿ. ಈಸ್ ಅವರ್ ಪ್ರೈವೇಟ್ ವಿಲ್ಲಾ. ಸೊ ಇದರಲ್ಲಿ ಪ್ರೈವೇಟ್ ಪೂಲ್ ಇದೆ. ಈ ಕೋಲ್ಡಲ್ಲಿ ಪೂಲಲ್ಲಿ ಬಿದ್ದರೆ ಅಷ್ಟೇ. ವಾಟ್ ಯು ವಿಲ್ ಟೆಲ್ ಬೇಬ್? ಇವರಂತೂ ರೆಡಿ ಇದ್ದಾರೆ. ಹೌದೌದು ನಾನು ರೆಡಿ ಇದ್ದೀನಿ. ಹೆಂಗಿರುತ್ತೆ ಹೇಳಿ? ಫಾಲ್ಸ್ ಕಾಣಿಸ್ತಾ ಇಲ್ವಾ ಇಲ್ಲಿ? ಅಲ್ಲಿ ಚೆಕ್-ಇನ್ ಆಗ್ಬಾ ಫಸ್ಟ್ ಗೈಸ್. Actually, it is dinner. This is our dinner table, guys. This is our living area. Wine gilla ide nodi, bottles ella. And this is the swing. Wow, babe. It's very nice. So this is bed. Let's see over here. Come here, babe. Wow, babe. Crazy.
ಇಲ್ಲಿ ಓಪನ್ ಶವರ್. God, this is crazy, babe. ಸಾಕಾಗಿದೆ. ಗೈಸ್ ಲುಕ್ ಅಟ್ ಹಿಯರ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ. Wow, amazing. ಸೊ ಇದು ಲಿವಿಂಗ್ ಏರಿಯಾ. ಗೈಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. Room, balcony. ಇಲ್ಲಿ ಹೇಗಿರುತ್ತೋ ಅಂದ್ಕೊಂಡು ಒಳಗಡೆ, ಬಟ್ ಆಚೆ ನೋಡಿ ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ಈ ಕ್ಲೈಮೇಟ್ಗೆ ನೆಕ್ಸ್ಟ್ ಲೆವೆಲ್ ವೈಬ್ಸ್ ಇದೆ. This is another room. ಸೊ ಇದೊಂದು ರೂಮು. ಇಲ್ಲಿ balcony ಇದೆ ನೋಡಿ. ಇದು ಚಿಕ್ಕದು ಇದೆಯಲ್ವಾ? ಸೊ ಸೇಮ್ ಇದು ಚಿಕ್ಕ ರೂಮು. Babe, ಇಲ್ಲಿ. ಸೊ ಇದಕ್ಕೆ ಬಾಲ್ಕನಿ ಇದೆ. ವಾವ್ ಸೂಪರ್. That's why I said we'll take villa ಅಂತ. ಇದು ವಿಲ್ಲನ್ ಅಲ್ವಾ? ಸೊ ಇವ್ರ ಚಾಯ್ಸು. My choice, guys. ಮನಿ ಮೈ ಮನಿ. Our money, babe. What, babe? ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಶಿ, ನನ್ನ ಗಂಡ ನನ್ನ ಬೇರೆ ಮಾಡಿ ಮಾತಾಡ್ತಿದ್ದಾರೆ ಗೈಸ್. ಎಕ್ಸ್ಕ್ಯೂಸ್ ಮೀ, ವಿ ಪೇಡ್ ಯರ್ ಅರೌಂಡ್ 80,000. ಅದು ಏನು ಒನ್ ಡೇಗೆ? ಪೂಲಲ್ಲಿ ಹೋಗಿ ಬೀಳಲ್ಲ ಅನಿಸ್ತಾ ಇದೆ ನನಗೆ. ಈ ಚಳಿಯಲ್ಲಿ ಬಿದ್ದೆ ಅಂದರೆ ನೆಗಡಿ ಬರೋದಂತೂ ಪಕ್ಕ. ಈ ಚಳಿಯಲ್ಲಿ ಈಗ ಪೂಲಿಗೆ ಹೋಗ್ತಾ ಇದೀವಿ. ಸೊ ಎಲ್ಲರೂ ಅರುಣ್ ಅವರಂತೂ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ ಈಗ. ಸೊ ಒಂದು ಕಡೆ ಡ್ರಿಸ್ಲಿಂಗು, ಒಂದು ಕಡೆ ಬಿಸಿಲು, ಎಲ್ಲ ಮಿಕ್ಸ್ ಆಗಿ ಬರ್ತಿದೆ. ರೆಡಿ ಆಯಿತು. ಸೊ ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಫಾಲ್ಸ್ ಎದುರಿಗೆ. ಸೊ ಇಲ್ಲೇ ಅಯತಾನದಲ್ಲೇ ಅವ್ರದ್ದೇ ಒಂದು ಫಾಲ್ಸ್ ಇದೆ ಗೈಸ್. ಸೊ ಅಲ್ಲಿ ಪ್ರೈವೇಟ್ experience ಮಾಡೋಣ ಫಾಲ್ಸ್ ಇದೆ. ಸೊ ಅಲ್ಲಿ ಹೋಗೋಣ ಅಂತ. ಸೊ ಪೂಲಲ್ಲಿ ಆಟ ಆಡಿ ಎಲ್ಲ ಆಯಿತು, ಫುಲ್ ರೆಡಿ ಆಗಿ ಈಗ ಓಡ್ತಾ ಇದ್ದೀವಿ. ಅಕ್ಕನೂ ಅಷ್ಟೇ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ, ಅವರೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಸೊ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಮ್ಮ ಬೇಬಿನೂ ಓಡ್ತಾ ಇದ್ದಾರೆ. ವೆಯ್ಟ್ ಐ ಆಲ್ಸೋ ಕಮ್. ಇರಿ ಬೇಬ್. ಒಂದು ಪಿಕ್ಚರ್ ತೆಗಿ, ಫೋಟೋ ತೆಗಿ ಅಂದರೆ ನೋಡಿ ಗೈಸ್ ವಿಡಿಯೋ ಮಾಡ್ತಿದ್ದಾರೆ. ವ್ಲಾಗ್ ನಮ್ಮ ವ್ಯೂವರ್ಸ್ಗೆ ವ್ಲಾಗ್ ಮಾಡೋದು ಬಿಡುವ ಗೈಸ್. ನೋಡಿ ಗೈಸ್, ಹೌ ನೈಸ್ ದ ವೆದರ್ ಇಸ್. ಗೈಸ್ ಈಗ ಬಗಿ ಬಂತು ಅಣ್ಣ. ಈಗ ಸ್ನ್ಯಾಕ್ಸಿಗೆ ಹೋಗೋದಾ ಈ ಫಾಲ್ಸ್ಗೆ? ಎಲ್ಲ ಒಂದೇ ಕಡೆ ಇರೋದು. ಹೌದಾ, ಸೂಪರ್. ಫಸ್ಟ್ ಸ್ನ್ಯಾಕ್ಸ್ ಮುಗಿಸ್ಕೊಂಡು ಫಾಲ್ಸ್ಗೆ ಹೋಗೋಣಕ್ಕ. ಗೈಸ್ ಈಗ ಫಾಲ್ಸ್ಗೆ ಹೋಗ್ತಿದ್ದೀವಿ ಸ್ನ್ಯಾಕ್ಸ್ ಮುಗಿಸ್ಕೊಂಡು. ಸೊ ಇಲ್ಲಿ ಕ್ಲೈಮೇಟ್ ಗೊತ್ತಲ್ಲ, ಸಖತ್ತಾಗಿದೆ. ಸೊ ಇಷ್ಟೊತ್ತು ಪೂಲಲ್ಲಿ ಆಟ ಆಡಿದ್ದಾಯಿತು. ಈಗ ಮೋಸ್ಟು ನಮ್ಮ ವಿಲ್ಲ ಇದು. ಇದನ್ನು ಬಿಟ್ಟು ಸ್ವಿಮ್ಮಿಂಗ್ ಪೂಲೆಲ್ಲ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಟು ಸ್ನ್ಯಾಕ್ಸ್ಗೆ. ಬೇಬ್ ಬಂತು ಫುಲ್ಲು ಸೊ ಇದು ಆ್ಯಕ್ಚುಲಿ 105 acres. ಎಷ್ಟು ವಿಲ್ಲಾಸ್ ಇದೆ ಬ್ರೋ ಟೋಟಲ್? ಟೋಟಲ್ 3 ಇದೆ ಸರ್. ಓಪನ್ ಆಗಿರೋದು 3. ಹಾಂ, ಬಾಕಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಹಾಗೆ. ಟೋಟಲ್ 3 ಇರೋದು ಓಪನ್ ಆಗಿದೆ ಗೈಸ್. 105 acresಲ್ಲಿ ಓಪನ್ ಇರೋದು ಬರೀ 3 ವಿಲ್ಲಾಸು. ಅದರಲ್ಲಿ ನಮ್ಮದೊಂದು. ಅಕ್ಕ ಬರೀ 3 ವಿಲ್ಲಾಸ್ ಅಂತ ಇರೋದು, ಅದಕ್ಕೆ ಅಷ್ಟೊಂದು ಪ್ರೈಸ್ ಇಟ್ಟಿರೋದು. ಹೌದಾ? ಅದಾಗಿದೆ ಮಾತ್ರ. ಜೋಗ್ ಫಾಲ್ಸು ಇಲ್ಲೇ ಇರೋದು. ಸೊ ನೀವು ಸೊ ಸೌಂಡ್ ಈಗ ನೋಡ್ಬೋದು. ಸ್ನ್ಯಾಕ್ಸ್ ಇದು ಅಯ್ಯಂತಾರ ಫಾಲ್ಸ್ ಗೈಸ್. ಸೊ ನೀವು ನೋಡ್ಬೋದು, ಸಿಕ್ಕಾಪಟ್ಟೆ ಸಾಕಾಗಿದೆ. ಬಟ್ ಫ್ಲೋ ನೋಡಿ ಅಲ್ಲಿ ಹೆಂಗ್ ಬರ್ತದೆ. ಇದು ಕಾಮನ್ ಸ್ವಿಮ್ಮಿಂಗ್ ಪೂಲ್ ಬೇಕು. ಹಾಂ, ಓ ಹಂಗಾದ್ರೆ ಫಾಲ್ಸ್ ಹತ್ರ ಇರೋದು ಪೂಲು. ಇಲ್ಲೇ ಚೆನ್ನಾಗಿದೆ. ಓ ನೆಕ್ಸ್ಟ್ ಲೆವೆಲ್. ಪಿಕ್ಚರ್ಸ್ ಆ್ಯಕ್ಚುಲಿ ಇಲ್ಲಿ ತಗೊಬೇಕು. ಸರಿ ಬನ್ನಿ ಈಗ ಸ್ನ್ಯಾಕ್ಸಿಗೆ ಹೋಗೋಣ. ವೆರಿ ನೈಸ್ ಗೈಸ್.
So we have tea cake, cucumber sandwich, some bhaji, bondas, puffs. ಸೊ ಬಜ್ಜಿ ಎಲ್ಲ ಬಿಸಿ ಬಿಸಿ ಇದೆ ಈ ಚಳಿಗೆ ಮಸ್ತು. ಸೂಪರ್ ಆಗಿರುತ್ತೆ. What else? ಸಮೋಸ. Samosa, biscuits, and again tea, coffee, fruits. ಗೈಸ್ ಇಲ್ಲಿ ನಮ್ಮ ವೀವರ್ಸು ಏನು ಕೇಳ್ತಿದ್ದಾರೆ ಕೇಳಿ. Give away ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಸೊ ನಾವೀಗ ಜಿಪ್ ಲೈನ್ಗೆ ಹೋಗ್ತಿದ್ದೀವಿ. ಸೊ ಚಿಕ್ಕದ ದೊಡ್ಡದ ಜಿಪ್ ಲೈನು. ಸೊ ಫಾಲ್ಸ್ದು ಸೌಂಡ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಬರ್ತಿದೆ ಗೈಸ್. ಫಾಲ್ಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸೌಂಡ್ ಅಂತೂ ಅಲ್ಟಿ. ಅಂಗಡಿ ಅವರಂತೂ ಫುಲ್ಲು ಚಿಲ್ ಆಗಿಬಿಟ್ಟಿದ್ದಾರೆ ಇವತ್ತು. ಬ್ರೋ ಹೆಂಗಿದೆ? ಸೂಪರ್ ಆಗಿದೆ ಅಕ್ಕ ಇಷ್ಟ ಆಯ್ತಾ? ಇವ್ರು ಬರೀ ಸ್ನ್ಯಾಪ್ ಆಗ್ತಾ ಇರ್ತಾರೆ. ನೆಕ್ಸ್ಟ್ ಲೆವೆಲ್ ಅಲ್ಲಿದೆ. ಸೊ ಇವರೆಲ್ಲ ದೂರದಲ್ಲೇ ನಿಂತ್ಕೊಂಡಿದ್ದಾರೆ. ಈಗ ಡಿನ್ನರ್ಗೆ ಹೋಗ್ತಿದ್ದೀವಿ. ಸಿಕ್ಕಾಪಟ್ಟೆ ಚಳಿ. ನೈಟ್ ಡಿನ್ನರ್ಗೆ ಬಂದ್ವಿ. ಅಬ್ಸರ್ವ್ ಮಾಡ್ಬೋದು, ಇನ್ನೂ ಸೌಂಡ್ ಅಂತೂ ನೆಕ್ಸ್ಟ್ ಲೆವೆಲ್ ಬರ್ತಾನೆ ಇದೆ. ಇವರಂತೂ ಚಳಿಗೆ ಸ್ವಿಚ್ ಆಫ್. ಈಗ ಬೆಳಗ್ಗೆ ಜೋಶೇ ಇಲ್ಲ. ಪೂರ ಲೈಟಿಗೆ ನೋಡಿ ಏನು ಕ್ರೇಜಿಯಾಗಿ ಕಾಣಿಸ್ತಿದೆ. ಕಾಣಿಸ್ಲಿ ಅಂತಲೇ ಆಗ್ತಿದೆ ಅಲ್ವಾ? ಕಾಣಿಸ್ಲಿ ಅಂತಲೇ ದೋಸೆ ವೆಜ್ಜು ನಾನ್ ವೆಜ್ ಎರಡೂ ಇದೆ ಅನಿಸುತ್ತೆ. The next day. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಅಯಂತಾರಲ್ಲಿ ದಿಸ್ ಸೆಕೆಂಡ್ ಡೇ. ಸೊ ಎದೊಳಕ್ಕಂತೂ ಆಗ್ತಾನಿಲ್ಲ. ಆಲ್ಮೋಸ್ಟ್ ಟೈಮು 8 o'clock ಆಗಿದೆ. ಬಟ್ ಸ್ಟಿಲ್ ನೋಡ್ಬೋದು ಮಳೆ ಯಾವ ಥರ ಬೀಳ್ತಿದೆ ಅಂತ. ಸೊ ಫುಲ್ ಮಳೆ ಅಂತೂ ನೆಕ್ಸ್ಟ್ ಲೆವೆಲ್ಲು. ನಮ್ಮ ಬೇಬಿ ಅಂತೂ ಎದ್ದೇ ಇಲ್ಲ. ಮಳೆ ನೋಡ್ಬೋದು. ಬಟ್ ಇಷ್ಟು ಚಳಿಯಲ್ಲಿನೂ ನೀವು ಪೂಲ್ಗೆ ಹೋದರೆ ಇಲ್ಲಿ ಹಾಟ್ ವಾಟರ್ ಇರುತ್ತೆ. ಸೊ ವಾರ್ಮ್ ಇರುತ್ತೆ. ಇನ್ನು ನಮ್ಮ ವರುಣ್ ಅವರಂತೂ ಅವರು ಎದ್ದಿಲ್ಲ. ಈಗ ಫ್ರೆಶ್ ಅಪ್ ಆಗಿ ಹೊರಡಬೇಕು. ಸೊ ನೈಟ್ ಮಲಗಿದ್ದು ಸಿಕ್ಕಾಪಟ್ಟೆ ಲೇಟ್ ಆಯಿತು ಗೈಸ್. ನಾವು ಕಾರ್ಡ್ಸ್ ಆಡಿ ಮಲಗೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಇದಾಯಿತು. ಬಟ್ ಇಲ್ಲಿ ವಾಟರ್ ಅಂತೂ ಇವ್ರಿಗೆ ವಾಟರ್ಗಂತೂ ಪ್ರಾಬ್ಲಮ್ಮೇ ಇರಲ್ಲ, ಬರ್ತಾ ಇರುತ್ತೆ. ಮಾರ್ನಿಂಗ್ ಬೇಬಿ. ಇವ್ರಿಗೆ ಬೆಳಗ್ಗೆ ಎಬ್ಬಿಸಿದ್ರೇ ಇದು ಗೆಟ್ ರೆಡಿ ಫಾಸ್ಟ್. ನಾನು ರೆಡಿ ಆದೆ. ಸೊ ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನಮ್ಮ ಬ್ಯಾಂಗ್ಳೂರಲ್ಲಿ ಇಲ್ಲಿ ಕಂಪೇರ್ ಮಾಡಿದೆ ನಮ್ಮ ಬ್ಯಾಂಗ್ಳೂರೇ ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ಒಂದು 5-10 ಡೇಸ್ ನಾವಿಲ್ಲಿ ಈ ವೆದರ್ನ ಲೈಕ್ ಮಾಡ್ಬೋದು, ಮತ್ತೆ ಲೈಕ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಎನಿ ಟೈಮ್ ಮಳೆ ಬೀಳ್ತಾ ಇರುತ್ತೆ. ಡ್ರೆಸ್ಲಿಂಗ್ ಎಲ್ಲಿ ಆಚೆ ಹೋಗೋಕ್ಕಾಗಲ್ಲ. ಟಫ್. ಸೊ ನಾವು ಯಾವುದೇ ಒಂದು ಲೊಕೇಶನ್ಸ್ಗೆ ಹೋದ್ರೂ ನಮ್ಮ ಬ್ಯಾಂಗ್ಳೂರ್ ಕ್ಲೈಮೇಟ್ ಬ್ಯಾಂಗ್ಳೂರ. ಓಕೆ ಗೈಸ್, ಇಲ್ಲಿಂದ ರೆಡಿಯಾಗಿ ವಿ ಆರ್ ಗೋಯಿಂಗ್ ಟು ಜಿಪ್ ಲೈನ್. ಸೊ ಅಲ್ಲಿ ಸಿಗೋಣ ಗೈಸ್. ಈಗ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ. ಇನ್ನೊಂದೇನೆಂದರೆ ನಮ್ಮ ಕೂರ್ಗಲ್ಲಿ ನಮ್ಮ ಅಂಗಡಿಯಲ್ಲಿರೋ ಜಿಪ್ಪರ್ ಅವ್ರದ್ದು ನೆಕ್ಸ್ಟ್ ಲೆವೆಲ್ಲು. ಏನು ಬ್ರೋ ಚಳಿಗೆ ತುಂಬ ಕಂಫರ್ಟ್ ಅಲ್ವಾ? ನಾನು ಇಷ್ಟೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದರಲ್ಲಿ ಗೈಸ್. ದೊಡ್ಡ ಹುಲ್ಲನ್ನು ಎಲ್ಲ ಹಾಕಿದ್ವಿ. ಬಟ್ ಇದಂತೂ ಹಲ್ಟಿ. ನಿಮ್ಗೆ ಈ ಥರದ್ದು ಬೇಕಾದರೆ ಸ್ಟೋರ್ಸ್ಗೆ ಹೋಗಿ ಶಾಪಿಂಗ್ ಮಾಡಿ. ಏನು ಬ್ರೋ, ಇಲ್ಲಿ ಬೊಮ್ಮನಹಳ್ಳಿಯಲ್ಲಿ ಇದೆ, ಸಂಜಯ್ ನಗರಲ್ಲಿದೆ, ಬಾಗೇಪಲ್ಲಿ ವಂಡರ್ಲಾ ಗೇಟಲ್ಲಿದೆ, ಕೇರ್ಪುರಮಲ್ಲಿ ಇದೆ. ಏನೇನು ಅನ್ಸಕ್ಕ ಕೂರ್ಗು? ವೆದರ್ ನೋಡೋಕೆ ಬರ್ಬೇಕಿಲ್ಲಿ. ಸ್ವಲ್ಪ ಮೈನ್ ಥಿಂಗ್ ಏನಂದರೆ ಪ್ರತಿ ಹತ್ರಗೂ ಬಗ್ಗಿಗಳು ಬರುತ್ತೆ. ನಡೆಯೋ ಅಷ್ಟು ಅವಶ್ಯಕತೆ ಇಲ್ಲ. ಅದೊಂದು ಬೆಸ್ಟ್ ಪಾರ್ಟ್ ಅಲ್ವಾ?
ಇಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ಅಷ್ಟೇ. ಬರ್ತಾನೆ ಇರಲಿಲ್ಲ. ಸೊ ಅಮೂಲಿ ಅವ್ರು ಇನ್ನೂ ಬಾತ್ ತಗೊತಾ ಇದ್ರು, ತಗೊಳ್ಳೋ ಟೈಮಲ್ಲಿ ಶವರ್ ಆಫ್ ಆಗ್ಬಿಡ್ತು. ಸೊ ಇವಾಗ ಇನ್ನೂ ಅವ್ರು ತಗೊಂತಿದ್ದಾರೆ, ನಾವೆಲ್ಲ ಬಂದ್ಬಿಟ್ಟಿದ್ದೀವಿ. ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ಗೈಸ್ ಇವಾಗ ಫಾಲ್ಸ್ ಅಂತೂ ಹೆವಿ ಫ್ಲೋ, ಅಲ್ಲಿ ಮುಂದೆ ಹೋಗೋಕ್ಕೂ ಆಗಲ್ಲ. ಅಕ್ಕ ಇಲ್ಲಿ ನೋಡು, ಈ ಥರ ಫ್ಲೋಲ್ಲಿ ಅವ್ರು ವಿಡಿಯೋ ಮಾಡಿರೋದು ನೋಡಿ ಹೆಂಗೆ ಬರ್ತಿದೆ ಈಗ. ಗೈಸ್ ಇಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಜಿಪ್ಲೈನ್ಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಮಳೆ ಅಂತೂ ಸಿಕ್ಕಾಪಟ್ಟೆ ಬೀಳ್ತಿದೆ. ಸೊ ಬ್ರೇಕ್ಫಾಸ್ಟ್ಗೆ ದಾಲ್ ಕಿಚಡಿ ಇದೆ, ಇಡ್ಲಿ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬ್ಯಾಕ್ ಟು ಜಿಪ್ಲೈನ್. ಮಳೆ ನಿಂತರೆ, ಇಲ್ಲ ಅಂದರೆ ಕಷ್ಟ. ಆಚೆ ಕಡೆ ವೆದರ್ ನೋಡಿಸಿ ನೋಡಿ ಗೈಸ್ ಹೀಗೆ. ಸೊ ಅಲ್ಲಿ ಜೋಗ್ ಫಾಲ್ಸು. ಸೊ ಇಲ್ಲಿ ನೋಡ್ಬೋದು ಅದೇನು ಥರ ಫಾಲ್ಸ್ ಅಲ್ಲಿ ಮುಂದೆ. ಸೊ ಇಲ್ಲಿ ನಿಂತ್ಕೊಂಡು ಫಾಲ್ಸ್ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಗೈಸ್ ಇಲ್ಲಿನ ಆಮ್ಲೆಟ್ ಹಾಕೋ ವೇ ನೋಡಿ, ಇಷ್ಟೆಲ್ಲ ಡಿಫ್ರೆಂಟ್ ಸ್ಟೈಲಲ್ಲಿ ಹಾಕಿದ್ರು ಟೇಸ್ಟ್ ಮಾತ್ರ ಇರಲ್ಲ. ಏನಂತೀರ ಇವರಲ್ಲಿ? ನಮ್ಮ ಬ್ಯಾಂಗ್ಳೂರ್ ಫುಡ್ಡು ಇಡ್ಲಿ ಚೆನ್ನಾಗಿ ಹೋಗ್ಲಿ. ಏನು ಅಂದರೆ ಇವರೆಲ್ಲ ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗ್ಬಿಟ್ಟಿದ್ದಾರೆ. ಇವಾಗ ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ಲೇತ್ ಲತೀಫ್ ಗಲ್ ಎಲ್ಲ ನಮ್ಮದು ಬ್ರೇಕ್ಫಾಸ್ಟ್ ಆದಮೇಲೆ ಬರ್ತಿದ್ದಾರೆ. ಬಿಟ್ಟು ಹೋಗಿರೋದು ಯಾರು ನೋಡಿ. ಸೊ ಗೈಸ್, ನಮ್ಮ ಬೇಬಿ ನೋಡಿ ಫುಲ್ಲು ನೇಚರ್ನ ಎಂಜಾಯ್ ಮಾಡ್ತಿದ್ದಾರೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು. ಹೌ ಇಸ್ ದ ನೇಚರ್ ಬೇಬ್? ಎಂಜಾಯಿಂಗ? ಎಂಜಾಯಿಂಗ್ ಆದರೆ ಚಳಿ ಅಂತೂ ಚಳಿ ಏನಿಲ್ಲ ಬೇಬ್. ಇವಾಗ ಆಗ್ತಿದೆ, ರಾತ್ರಿ ಏನು ಚಳಿ ಆಗಲಿಲ್ಲ. ಇಲ್ಲಿ ಇಟ್ಕೊಳ್ಳಿ ಅದ್ರದ್ದು ನೋಡಿ ಗೈಸ್, ಇಲ್ಲಿ ನಿಂತು ಅಲ್ಲಿಂದ ಗಾಳಿಗೆ ಹಾಂ. ಸೊ ಇಲ್ಲೊಂದು ಪಾತ್ರೆ ಮಾಡಿದ್ದಾರೆ, ಏನಕ್ಕೆ ಅಂತ ಕನ್ಫ್ಯೂಷನಲ್ಲಿ ಇದ್ವಿ. ಸೊ ಜಿಪ್ಲೈನ್ ಮಾಡೋದಕ್ಕೆ. ಸೊ ಇಲ್ಲಿಂದ ಎಕ್ಸಿಟ್. ಜಿಪ್ಲೈನ್ ಅಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಗೈಸ್. ನಾವು 1 ಕಿಲೋಮೀಟರ್ ಎಲ್ಲ ಇದೆ ಅಂದ್ಕೊಂಡ್ವಿ, ಅಷ್ಟೆಲ್ಲ ಇಲ್ಲ. ನಿಯರ್ ಬೈ 1 ಕಿಲೋಮೀಟರ್ ಜಿಪ್ಲೈನ್ ಮಾಡಬೇಕು. ಹಲೋ, 1 ಕಿಲೋಮೀಟರ್ ಜಿಪ್ಲೈನ್. ಲಾಂಗೆಸ್ಟ್ ಜಿಪ್ಲೈನ್ ಇದೆ ಬೇಬ್ ಈ ಕೂರ್ಗಲ್ಲಿ ಎಲ್ಲೋ ಒಂದು ಕಡೆ ಹೋಗುವ ಅಲ್ಲಿಗೆ 10 ಕಿಲೋಮೀಟರ್ಸ್ ಏನೋ ಸಮಥಿಂಗ್. 10 ಕಿಲೋಮೀಟರ್ಸ್ ನಾವು ಹೋಗೋ ಅಷ್ಟೊತ್ತಿಗೆ ಅಷ್ಟೇ. ಲಾಂಗ್ ಇನ್ ಫಾರೆಸ್ಟ್. ಹೌದಾ? ಸೊ ಇದು ಮಾತ್ರ ಜಿಪ್ಲೈನ್ ಅಮೇಝಿಂಗ್ ಆಗಿತ್ತು. ಏನು ಅಂದರೆ ಫಾಲ್ಸ್ ಹಿಂಗೆ ಬರ್ತಿರುತ್ತೆ, ಸೊ ಅಲ್ಲಿ ಜಿಪ್ಲೈನ್ ಮಾಡಿದ್ದು. ಇಟ್ ವಾಸ್ ರಿಯಲಿ ಅಮೇಝಿಂಗ್ ಗೈಸ್, ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು ಮಾತ್ರ. ಸೊ ಫೈನಲಿ ವಿ ಆರ್ ಅಬೌಟ್ ಟು ಚೆಕ್ಔಟ್. ಸೊ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಆಡಿದ್ದಾಯಿತು ಅಲ್ವಾ? ಆಯಿತು ಎಂತರ. ಸೊ ಫೀಲ್ ಆಗ್ತಿದ್ಯಾ ಬೇ? ಫೀಲ್ ಆಗ್ತಿದೆ, ಮತ್ತೆ ವರ್ಕ್ಸ್ ಇದೆಯಲ್ಲ. ಸೊ ನಿಮ್ಗೆ ಅನಿಸ್ತು? ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಓಕೆ, ಒನ್ ಟೈಮ್ ಬರ್ಬೋದು ಎಕ್ಸ್ಪೀರಿಯನ್ಸ್. ಹೌದು ಗೈಸ್, 1 ಟೈಮ್ ಬರ್ಬೋದು. ಮಾನ್ಸೂನ್ ಸೀಸನಲ್ಲಿ ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ, ಚೆನ್ನಾಗಿದೆ. ಸೊ ಅಷ್ಟೇ, ಚೆಕ್ಔಟ್ ಆಗ್ತಿದ್ದೀವಿ. ನೆಕ್ಸ್ಟ್ ಎಲ್ಲಿ ಅಂತ ಅಪ್ಡೇಟ್ ಮಾಡಿ. ಸೊ ಈಗ ಚೆಕ್ಔಟ್ ಮಾಡ್ತಿದ್ದೀವಿ. ಹೌ ಈಸ್ ಎಕ್ಸ್ಪೀರಿಯನ್ಸ್ ಬೆಟ್? ಇಲ್ಲೇ ಹಾಕ್ತಾ ಇದ್ದೀನಿ ನೋಡಿ, ಹಾಂ ಹಾಕ್ತಾ ಇದ್ದೀನಿ. ಬಟ್ ಫುಡ್ ಮಾತ್ರ 1 ಪಾಯಿಂಟ್ ಕೊಡಬೇಕು ಪ್ಲೀಸ್. ಆ್ಯಕ್ಚುಲಿ ಫುಡ್ದು ಏನು ಬರ್ದಿದ್ದಾಳೆ ನೋಡಿ ಗೈಸ್. ಈಗ ನಮ್ಮ ಕಾರ್ ಬಂತು, ಚೆಕ್ಔಟು. ಫೈನಲಿ ವಿ ಆರ್ ಲಿವಿಂಗ್ ಆಯತಾನ ಗೈಸ್. ಸೊ ಇಲ್ಲಿಂದ ಚೆಕ್ಔಟ್ ಆಗ್ತೀವಿ ಈಗ. ಇವ್ರು ಫೋನ್ ಬೇರೆ ಕಾರಲ್ಲೇ ಬಿಟ್ಟಿದ್ರು, ಅಲ್ಲೇ ಇತ್ತು. ಬಾಯ್ ಬ್ರೋ, ಬನ್ನಿ ಬೆಂಗಳೂರಿಗೆ ಬಂದರೆ. ಗೈಸ್ ಆ್ಯಕ್ಚುಲಿ ಈಗ ಆಯತಾನ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಕಾಫಿ ಪ್ಲಾಂಟೇಶನ್ಗೇನೋ ಬಂದಿದ್ದೀವಿ. ಸೊ ನೋಡ್ಬೋದು ಇವರು ಒಳಗಡೆ ಇದು ಕೇವ್ ಥರ ಇದೆ, ಕೇವ್ ಒಳಗಡೆ ಎಲ್ಲ ಹೋಗ್ತಾ ಇದ್ದಾರೆ. ಇದೇ ಎಂಟ್ರಿ ಡೋರ್. ಓಕೆ, ಸೊ ಕಾಫಿ ಎಸ್ಟೇಟ್ ಇದೆ ಇಲ್ಲಿ.
ಎಕ್ಸ್ಪ್ಲೋರ್ ಮಾಡುವ ಸ್ವಲ್ಪ. ಸೊ ದಿಸ್ ಇಸ್ ಬೇಸಿಕಲಿ ಕಾಫಿ ಪ್ಲಾಂಟೇಶನ್ ಗೈಸ್. ಪೆಪ್ಪರ್ ಮೆಣಸು ಏನ್ರದ್ದು ಇದು? ಇದು ಕಾಫಿ ಅನ್ಸುತ್ತೆ. ಕಾಫಿನ ಏನಿದು? ಕಾಫಿನಾ? ಹೌದಾ? ಇದೆ ಅಂತೆ ಕಾಫಿ ಬೀಜ. ಸೊ ಇಟ್ಸ್ ಆಲ್ರೆಡಿ ಗೈಸ್ 3 ಗಂಟೆ, ಮಧ್ಯಾಹ್ನ 3 ಗಂಟೆ ಗೈಸ್ ಇದೆ ರೋಸ್ ವುಡ್. ವೆದರ್ ಹೆಂಗಿದೆ ಅಂತ. ಸೊ ರೋಸ್ ವುಡ್ ಟೀ ಕುಡ್ಗಿನ್ನ ಕಾಸ್ಟ್ಲಿ ಅಲ್ವಾಕ? ಸೊ ದಿಸ್ ಇಸ್ ರೋಸ್ ವುಡ್. ನೀವು ನೋಡ್ಬಾ ಸಕ್ಕತ್ತಾಗಿದೆ. ಹೌದಾ? ಗೈಸ್ ನೋಡಿ ಗೈಸ್ ಹಿಂಗಿದೆ, ಸಿಕ್ಕಾಪಟ್ಟೆ ಫೋಟೋಜೆನಿಕ್ ಆಗಿದೆ. ಯು ಕ್ಯಾನ್ ಆ್ಯಕ್ಚುಲಿ ಕ್ಲಿಕ್ ಅ ಪಿಕ್ಚರ್ ಹಿಯರ್. ಗೈಸ್ ಹೆಂಗೋ ಅಲ್ಲಿಂದ ಮೇಲೆ ಹತ್ಕೊಂಡು ಬಂದೆ. ಇಲ್ಲಿ ನೋಡಿ ವ್ಯೂ ಮಾತ್ರ ಮಸ್ತ್ ಕ್ರೇಜಿ ಆಗಿದೆ ಗೈಸ್. ನೀವು ಬನ್ನಿ ಬೇಬ್. ನನಗೆ ಭಯನಪ್ಪ. ಸೂಪರ್ ಆಗಿದೆ. ಹುಷಾರಲ್ಲಿ. ಉಯ್ ಗೈಸ್ ಇಲ್ಲೆಲ್ಲ ಎಷ್ಟು ಭಯಾನಕ ಇದೆ ಅಂದರೆ ಇವ್ರು ನೋಡಿದ್ರೆ ಹೋಗ್ತಾನೆ ಇದ್ದಾರೆ. ಗೈಸ್ ಇವಾಗಂಗೆ ಇಲ್ಲಿ ಇಷ್ಟೇ ಟಯರ್ಡ್ ಆಗಿಬಿಟ್ಟಿದೆ. ಮೇಲೆ ಏನಿದೆ ಅಂತಿದ್ದಾರೆ. ಇಲ್ಲೇ ಇಷ್ಟು ಚಂದ ವ್ಯೂ ಇದೆ, ಮೇಲೆ ಚೆನ್ನಾಗಿರುತ್ತೆ, ನಡೀರಿ. ಏನು ವ್ಯೂ ನೋಡೋದು ಅಂತ ಅವ್ರಿಗೆ. ಬೆಳಗ್ಗೆಯಿಂದ ಕೂರ್ಗಲ್ ವ್ಯೂಸ್ ನೋಡಿ 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 ವ್ಯೂ ಸಾಕಪ್ಪ ಅನ್ಸ್ಬಿಟ್ಟಿದೆ ಅವ್ರಿಗೆ. ನಿಮ್ಗೆ ಸಾಕು ಅನ್ಸ್ಲಿಲ್ವಾ ಬೇ? ನೋ, ಇನ್ನೂ ಒಂದು ವಾರ ಇದ್ದೋಗೋಣ. ಯಾ ನೋಡಿ ಗೈಸ್ ನಮ್ಮ ಬೇಬಿ ಇನ್ನೂ ಒಂದು ವಾರ ಇದ್ದೋಗಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಫುಲ್ ಜೋಶಲ್ಲಿದ್ದಾರೆ ಗೈಸ್. ಇಲ್ಲಿ ಒಂದು ಗುಹೆ ಥರ ಇದೆ, ಸಿಕ್ಕಾಪಟ್ಟೆ ಸ್ಕೇರಿ ಆಗಿದೆ ಗೈಸ್. ಇಲ್ಲಿ ಎಗ್ಗೆಲ್ಲ ಇದೆ, ಮೋಸ್ಟ್ಲಿ ಹಾವಿನ ಎಗ್ಗಿರಬೇಕು. ಹುಷಾರಾಗಿ ಬನ್ನಿ ಗೈಸ್. ಸೊ ಇಲ್ಲಿ ಸ್ನೇಕ್ಸ್ ಎಲ್ಲ ಇರ್ಬೋದು. ಓ ಮೈ ಗಾಡ್, ವೆರಿ ಸ್ಕೇರಿ ಗೈಸ್. ನೀವು ಕೂರ್ಗೇನಾದರೂ ಬಂದರೆ ಪಕ್ಕ ವಿಸಿಟ್ ಮಾಡಲೇಬೇಕು. ಮೈ ಗಾಡ್ ಬೇಬಿ, ಇದು ಒಳ್ಳೆ ಡೆವಿಲ್ ಹೌಸ್ ಥರ ಇಲ್ವಾ? ನಂಗೆ ಭಯ ಆಗ್ತಿದೆ. ನೀವು ಮುಂದೆ ಬನ್ನಿ ಅಲ್ಲ ಸ್ವಲ್ಪ ಗೈಸ್. ಅವ್ರು ನೋಡಿ ಹಿಂದೆನೇ ಇದ್ದಾರೆ, ಬರ್ತಾನೇ ಇಲ್ಲ ಮುಂದೆಗೆ. ಸೊ ಬ್ಯಾಂಗ್ಳೂರಲ್ಲೆಲ್ಲ ಆರ್ಟಿಫಿಷಿಯಲ್ ಡೆವಿಲ್ ಹೌಸ್ ಅಂತ ಮಾಡ್ತಾರಲ್ಲ ಗೈಸ್, ಸೊ ಇಲ್ಲಿ ನ್ಯಾಚುರಲ್ ಆಗೇ ಇನ್ಬಿಲ್ಟ್ ಇದೆ. ಓ ಬಂದೇ ಬಿಟ್ವಿ ನಾವು ಎಕ್ಸಿಟ್ಗೆ. ಓಕೆ, ದಿಸ್ ವಾಸ್ ದ ಕೇವ್ ಗೈಸ್. ಹೆಂಗಿತ್ತು? ಚೆನ್ನಾಗಿತ್ತು. ಹೆಂಗಿತ್ತು ಬೇಬ್? ಸೂಪರ್. ಭಯ ಪಟ್ಟಿಲ್ವಾ? ಇಲ್ಲ ನೀನು ಭಯಪಟ್ಟೆ. ಇವಳು ಭಯಪಟ್ಟು ನಮ್ಮನ್ನು ಭಯಪಡಿಸ್ತಾ ಇದ್ದಾರೆ. ಗೈಸ್ ಈಗ ಗುಹೆ ಎಲ್ಲ ಪಾಸ್ ಮಾಡಿ ಬಂದಿದ್ದೀವಿ. ಬನ್ನಿ, ಇಲ್ಲಿ ನೀವು ನೋಡ್ಬೋದು ಡೆಪ್ತ್ ನೋಡಿ ಬೇಬ್. ಇಲ್ಲಿಂದ ಬಿದ್ದರೆ ಹೆಂಗಿರುತ್ತೆ ಹೇಳಿ? ಬನ್ನಿ ನೋಡಿ ಗೈಸ್, ಬನ್ನಿ ಬೇಬ್, ಚೆನ್ನಾಗಿರುತ್ತೆ. ಸೊ ಇಲ್ಲಂತೂ ಸಗದಾಗಿ ಮಾಡಿದ್ದಾರೆ. ಇದು ಈ ಕಡೆದೆಲ್ಲ ಕಾಫಿ ಎಸ್ಟೇಟು ಗೈಸ್. ಈಗ ಕೇವಿಂದ ಎಕ್ಸಿಟ್ ಆದ್ವಿ, ಹಾಗೆ ಅಲ್ಲಿ ಎಂಟ್ರಿ ಆದ್ವಿ. ಸೊ ಈ ಕಡೆಯಿಂದ ಎಕ್ಸಿಟ್ ಆದ್ವಿ. ಓ ಮೈ ಗಾಡ್, ಈಗ ಫಾಗ್ ಸಿಕ್ಕಾಪಟ್ಟೆ ಸಕ್ಕದಾಗಿರಿ ಅಂತೆ. ಬಂದೆ ಹುಷಾರು, ಸ್ಕಿಡ್ ಆಗುತ್ತೆ ಗೈಸ್. ಫಾಗ್ ನೋಡಿ. A few years later. Guys, finally we are back from our Coorg trip. So how was the trip, babe? Super. Did you enjoy? Yes. Okay guys, finally we are back. So back. ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗ್ಬಿಟ್ಟಿದೀವಿ. ಹೌದು. ನಾಳೆ ಅಂತೂ ಫುಲ್ ರೆಸ್ಟ್ ತಗೊಂಡ್ಲೇಬೇಕು. So guys, ಬಿಸ್ನೆಸ್ ಇರೋದ್ರಿಂದ ಎಲ್ಲಿ ಹೋಗಕ್ಕೆ ಆಗ್ತಾ ಇಲ್ಲ. ಸೊ ಟ್ರಿಪ್ಪು ಅಂತ ಪ್ಲ್ಯಾನ್ ಮಾಡಿ ತುಂಬ ಚೆನ್ನಾಗಿತ್ತು, ಪೀಸ್ ಆಫ್ ಮೈಂಡ್ ಇತ್ತು. ಏನಕ್ಕೆ ಅದೇ ಹೇಳಿದ್ನಲ್ಲ ಸ್ಟಾರ್ಟ್ ಮಾಡಿದಾಗೇನೆ, ಇವರು ಮದುವೆ ಆದಾಗಿಂದ ಅಲ್ಲಿ ಟ್ರಿಪ್ ಕರ್ಕೊಂಡು ಹೋಗಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ರು, ಅದಕ್ಕೆ ಕರ್ಕೊಂಡು ಹೋಗಿ ನೆಕ್ಸ್ಟ್ ಎಲ್ಲಿಗೂ ಆಲ್ರೆಡಿ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ. Okay guys, so this is it. So see you soon in the next vlog. So stay tuned. Good night. Subscribe, share, comment, like. Bye bye.